ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಏನು ಬೆಳಗ್ಗೆನೇ ಸೀರೆ ಉಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ. ಅವತ್ತು ಇವತ್ತು ಅಮ್ಮರೂರಿಗೆ ಹೋಗ್ತಾ ಇದ್ದೀವಿ. ಟೈಮು 10 ಗಂಟೆ. ಸೊ ಇವತ್ತು ಸಿಹಿ ಊಟ ಆರತಿ. ಸೊ ಅಡುಗೆ ಎಲ್ಲ ಮಾಡಬೇಕು ಅಮ್ಮನ ಜೊತೆ. ನೆನ್ನೆ ಪಾರ್ಲರ್ಗೆ ಹೋಗಿ ಬಂದು ಸ್ವಲ್ಪ ಊಟ ತುಂಬ ಲೇಟಾಗಿ ಮಾಡಿದೆ ನೋಡಿ. ಆಲೇ ತಲೆ ಸುತ್ತು ಸ್ಟಾರ್ಟ್ ಆಗ್ಬಿಡೋದು, ಒಂಥರ ಗ್ಯಾಸ್ಟ್ರಿಕ್ ಓವರ್ ಆಗಿಬಿಟ್ಟಿದೆ. ಅದಕ್ಕೆ ಹೋಗೋಣ ಅಂತ ಹೊರಟೆ. ತಲೆ ಸುತ್ತಾ ಇದೆ. ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಹಬ್ಬ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ, ಜೊತೆಗೆ ಸಾರಿ ಕೂಡ ಒಂದ್ಸಲ ತೋರಿಸ್ತೀನಿ. ಸೊ ಬ್ಯಾಕ್ ಸೈಡ್ದೆಲ್ಲ ಇಗ್ನೋರ್ ಮಾಡಿ, ಏಕೆಂದರೆ ಹೊರಗಡೆ ವೀಡಿಯೋ ಮಾಡ್ತಾ ಇರೋದು. ದೊಡ್ಡದ ಚಿಕ್ಕದ ಸೊ ಸಾರಿ ಬೇಕು ಅಂತಂದರೆ ಶೇರ್ ಮಾಡಿರ್ತೀನಿ, ಬೈ ಮಾಡಿ. ತುಂಬ ಚೆನ್ನಾಗಿದೆ, ಸಿಂಪಲಾಗಿ ಹಾಕ್ಕೊಂಡು ಹೋಗೋಕ್ಕೆ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಸಾರಿ. ಒಂಥರ ಜಾರ್ಜೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಹೆಂಗೆ ಕಾಣಿಸ್ತದೆ. ಸೊ ಆಲ್ರೆಡಿ ನಾನು ವಿಡಿಯೋನಲ್ಲಿ ತೋರಿಸಿದ್ದೀನಿ. ನನಗಂತೂ ಸಖತ್ ಇಷ್ಟ ಆಯಿತು. ತುಂಬ ಜನ ಫ್ರೆಂಡ್ಸ್ಗಳು ಕೂಡ ಲಿಂಕ್ನ ಕಳಿಸ್ಕೊಂಡಿದ್ದಾರೆ, ನನಗೂ ಬೇಕು ಅಂತ. ಬ್ಲೌಸ್ ಬಂದು ಆರ್ವಿ ಫ್ಯಾಷನ್ ಅವರು ಸ್ಟಿಚ್ ಮಾಡಿರೋದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಸೊ ಹೊಸ ಡಿಸೈನು. ತಲೆ ಸ್ನಾನ ಮಾಡ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಹೊರಟಿದ್ದೀನಿ. ನಂಗೆ ತಲೆ ಬಾಚ್ಕೊಳ್ಳೋಕ್ಕೂ ಇನ್ನೂ ಟೈಮ್ ಇಲ್ಲ. ಅಮ್ಮವ್ರಿಗೆ ಹೋಗಿ ಬಾಚ್ಕೊಳ್ಳೋಣ ಅಂತ. ಸೊ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ. ಸೊ ಹೀಗೆ ಬ್ಲಾಗ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸಾರಿ ಬೇಕು ಅಂತ ಅಂದರೆ ಲಿಂಕ್ ಹಾಕಿರ್ತೀನಿ, ಬೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ನಿಮಗೆ ಒಂದು 300-350 ಈ ಸ್ಯಾರಿ ಸಿಗ್ತಾ ಇದೆ. ಬ್ಲೌಸು ಕೂಡ ಅದರಲ್ಲಿ ಬಂದಿತ್ತು. ಸ್ಲೀವ್ಸ್ ಮಾತ್ರ ನಾನು ನೆಟ್ ಹಾಕ್ಸ್ಕೊಂಡಿದ್ದೀನಿ, ಒಂದು ದುಃಖ ಕಾಣಲಿ ಸ್ಯಾರಿ ಅಂತ. ನೋಡಿ, ಸ್ಯಾರಿ ಸಿಂಪಲ್ ಆಗಿದ್ರು ಬ್ಲೌಸ್ನ ನಾವು ಚೆನ್ನಾಗಿ ಸ್ಟಿಚ್ ಮಾಡಿಸಿದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ. ಸೊ ನೀವು ಬೇಕಿದ್ರೆ ಬೈ ಮಾಡಿ. ಬನ್ನಿ ಹೊರಡೋಣ. ಊರಿಗೆ ಬಂದಿದ್ದ ತಕ್ಷಣ ಪಾಪು ನೋಡೋಣ ಅಂತ ಬಂದೆ. ನೋಡಂಗೆ ಆಗ್ಬಿಟ್ಟಿತ್ತು. ಎಷ್ಟೊಂದು ದಿವಸ ಆಗಿತ್ತು ನಮ್ಮ ಚಿನುಮರಿ ನೋಡಿ ಎಷ್ಟು ಮುದ್ದಾಗಿದೆ ನಮ್ಮ ಪಾಪು. ಸೊ 5 ತಿಂಗಳು ನಮ್ಮ ಪಾಪುಂಗೆ. 2ನೇ ಪಾಪು ಇದು. ದೊಡ್ಡವಳನ್ನು ನೋಡಿದ್ದೀರಾ, ಸಮೀಕ್ಷಾ ಅಂತ. ಸೊ ಚಿಕ್ಕದು ಇದು. ಬಹಳ ಮುದ್ದಾಗಿದೆ. ಎಷ್ಟು ಚೆನ್ನಾಗಿ ಎಲ್ಲರ ಹತ್ರನೂ ಹೋಗುತ್ತೆ, ಚೆನ್ನಾಗಿ ನಗುತ್ತೆ. ನಮ್ಮ ಮನೆಯವ್ರನ್ನ ಸಖತ್ ಹಿಡ್ಕೊಂಬಿಟ್ಟಿತ್ತು. ಚೆನ್ನಾಗಿ ಆಟ ಆಡೋಳು ನಮ್ಮ ಮನೆಯವ್ರ ಜೊತೆ. ಅಲ್ಲ ಸ್ನೇಹಿತರೆ, 10 ಗಂಟೆಗೆ ಊರಿಗೆ ಬಂದ್ವಿ. ಇವಾಗ ಹುಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನಮ್ಮಮ್ಮ ನಮ್ಮನೆ ಹಬ್ಬದ ದಿವಸ ಯಾರ್ದೋ ಫಂಕ್ಷನ್ ಅಂತ ಹೋಗೋರೆ, ಇನ್ನೂ ಬಂದಿಲ್ಲ. ಅಂದರೆ ನಮ್ಮ ದೊಡ್ಡಪ್ಪ ಅವ್ರ ಮನೆ ಸೊಸೆದೇನೋ ಸೀಮಂತ ಅಂತ. ಸುಜಿತ್ನೂ ಕರ್ಕೊಂಡು ಹೋಗೋರೆ. ನಾನಿಲ್ಲಿ ಬೀನ್ಸ್ ಪಲ್ಯ ಮಾಡ್ಕೊಂಡು ಹೇಳೋದು. ಆಯಿತು, ಬೀನ್ಸ್ ಪಲ್ಯ ಎಲ್ಲೆಲ್ಲಿ ಏನೇನು ಇಟ್ಟೋರೋ ಗೊತ್ತಿಲ್ಲ. ಈಗ ಒಬ್ಬಟ್ಟು ತೊಟ್ಬೇಕು, ನಾನೇ ಕೊಟ್ಬಿಡೋಣ. ಒಂದು ಅರ್ಧ ತೊಟ್ಟವ್ರೆ, ಜಾಸ್ತಿ ಇದೆ ಒಬ್ಬಟ್ಟು ಮಾಡೋದು. ತೊಟ್ಟಣ ಅಂತ ನಾನೇ ಪಲ್ಯ ಆಯಿತು. ಸದ್ಯಕ್ಕೆ ಕಾಯಿ ತುರಿದು ಇಟ್ಟೋಗೋರೆ. ಈಗ ಏನು ಮಾಡಬೇಕು? ತುಪ್ಪ ಐತೆ. ಮಜ್ಜಿಗೆ ಅದೇನು ಬಜ್ಜಿ ಮಾಡ್ಬೇಕು, ಬೋಂಡ ಮಾಡ್ಬೇಕು, ನಮ್ಗೆ ಒಂದೂ ಗೊತ್ತಾಗ್ತಿಲ್ಲ. ಹಣ್ಣೆಲ್ಲ ಇಲ್ಲೇ ಓಡಾಡ್ತಾರೆ. ನಮ್ಮಮ್ಮರೆಲ್ಲ ಬಾಳೆ ಎಲೆ ತಟ್ಟೋದು, ನಮಗೆ ಬಾಳೆ ಎಲೆ ಸಿಗಲ್ಲ ಅಂತ ಆದಷ್ಟು ತರ್ತಾ ಇರೋಣ ಅಂತ. 1.5 ಸೇರು ಬೇಳೆ ಹಾಕೋರೆ ಒಬ್ಬಟ್ಟಿಗೆ. ನಾನು ತರ್ತಾ ಇರೋಣ ಅಂತ. ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಪಪ್ಪನ ಮತ್ತಿಗೆ ಬರೋ ಹುಷಾರಿಲ್ಲ, ಜ್ವರ. ಇಷ್ಟೊತ್ತಕ್ಕ ನಮ್ಮ ಸಣ್ಣೋಳನ್ನ ನಿರೀಕ್ಷೆನ ಆಟ ಆಡಿಸಿ ಇಷ್ಟೊತ್ತವರೆಗೂ ಒಬ್ಬಟ್ಟು ಮಾಡ್ತಿದ್ದೀವಿ.
ಇನ್ನು ಅಮ್ಮರಿಲ್ಲ ಅಂತ ಹೇಳಿದ್ನಲ್ವ, ಇನ್ನೇನು ಬರ್ತಾರೆ. ಸೊ ಶ್ವೇತಾ ಅವ್ರನ್ನೂ ಕೂಡ ಊಟಕ್ಕೆ ಕರೆದಿದ್ದೆ. ಅವರು ಗುರುವಾರ ತಿನ್ನಲ್ಲ ಅಂದಿದ್ರಲ್ವ, ಸೊ ಹಂಗಾಗಿ ಸಿಹಿ ಊಟಕ್ಕೆ ಬನ್ನಿ ಅಂತ ಹೇಳಿದ್ದೆ. ಶ್ವೇತಾ ಅವರು ಕೂಡ ಟೈಮ್ ಕರೆಕ್ಟಾಗಿ ಬಂದರು. ಸುಚಿ ಮತ್ತು ಶ್ವೇತಾ ಸುಮಾರು ಜನ ವೀಡಿಯೋನಲ್ಲಿ ನೋಡಿರ್ತೀರ, ಶ್ರೀ ಗೋಸಲ ಲೇಡೀಸ್ ಫ್ಯಾಷನ್ ಟ್ರೆಂಡ್ ಅವ್ರ ಶಾಪ್ ಅವರು. ಸೊ ಬಂದರು, ಚೆನ್ನಾಗಿ ಮಾತಾಡಿದ್ರು, ಊಟ ಮಾಡಿದ್ರು, ಒಂದು ರೌಂಡ್ ತೋಟ ಎಲ್ಲ ರೌಂಡ್ ಹಾಕಿದ್ರು. ಸುಚಿನೂ ಅಷ್ಟೇ, ಶ್ವೇತನೂ ಅಷ್ಟೇ, ಎಲ್ಲರ ಹತ್ರ ತುಂಬ ಚೆನ್ನಾಗಿ ಹೊಂದ್ಕೊತಾರೆ. ಸುಚಿ ಅಂತೂ ಎಲ್ಲರೂ ಮಾತಾಡಿಸ್ತಾಳೆ. ಸೊ ಹಂಗಿರಬೇಕು ಹೆಣ್ಮಕ್ಳು ಯಾವತ್ತೂ. ಸೊ ಅದೆಲ್ಲ ಆಯಿತು, ಅವ್ರು ಊಟ ಮಾಡ್ಕೊಂಡು ಕಳಿಸ್ದೆ, ಗಾಡಿನಲ್ಲಿ ಹೋದರು. ತುಂಬ ಏನು ದೂರ ಆಗಲ್ಲ ಗುಬ್ಬಿಗೂ ಇಲ್ಗೂ, ತುಂಬ ಒಂದು 10 ನಿಮಿಷದ ಪ್ರಯಾಣ ಅಂದ್ಕೊಳ್ಳಿ. ಸೊ ಇವಾಗ ಊಟ ಎಲ್ಲ ಮುಗೀತು, ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮಮ್ಮ ಮನೆಯೆಲ್ಲ. ಸೊ ಇವಾಗ ಹೂವು ಪೋಣಿಸ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರೋದು ನಮ್ಮ ಚಂದು, ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು. ಸೊ ಎಲ್ಲ ಕೂತ್ಕೊಂಡು ಹೂ ಪೋಣಿಸ್ತಾ ಇದ್ದೀವಿ. ನಾನು ಸ್ವಲ್ಪ ಹೊತ್ತು ಉಳ್ಕೊಂಡೆ, ಯಾಕೋ ತುಂಬ ಸ್ಟ್ರೈನ್ ಅನ್ನಿಸ್ತಾ ಇತ್ತು. ಸೊ ನನಗೆ ಮೊದಲೇ ಗ್ಯಾಸ್ಟ್ರಿಕ್ ಯಾಕೋ ಜಾಸ್ತಿಯಾಗಿ ಕೆಲಸನೂ ಜಾಸ್ತಿ ಆಯಿತು. ಇಲ್ಲೂ ಊಟ ಲೇಟಾಗಿ ಮಾಡಿದೆ. ಸೊ ಸಂಜೆ ಊಟ ಎಲ್ಲ ಮುಗೀತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಮ್ಮ ತಂಬಿಟ್ಟೆಲ್ಲ ಬೆಳಗ್ಗೆನೇ ನಾನು ಬರೋ ಅಷ್ಟರಲ್ಲಿ ಮಡಿಯಿಂದ ಮಾಡಿ ದೇವ್ರ ಮನೆಗೆ ಇಟ್ಬಿಟ್ಟಿದ್ರು. ಯಾಕೆ ಅಂತಂದರೆ ಊಟ ಗೀಟ ಎಲ್ಲ ಮಾಡ್ತಿರ್ತೀವಿ, ಎಂಜಲು ಮೈಲಿಗೆ ಆಗುತ್ತೆ ಅಂತ ದೇವ್ರ ಮನೆಗೆ ಇಟ್ಬಿಟ್ಟಿದ್ರು. ಒಂದು ಆಲ್ಕೊಂಬೆ ಅಮ್ಮಂಗೆ, ಇನ್ನೊಂದು ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿಗೆ. ಸೊ ಇವ್ರದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ಬಂದು ನಮ್ಮ ಚಿಕ್ಕನಹಳ್ಳಿ ಪಾಳ್ಯದಲ್ಲೇ ಇದೆ ದೇವಸ್ಥಾನ. ಸೊ ಇದೆಲ್ಲ ಆಯಿತು, ಅಮ್ಮ ರೆಡಿ ಮಾಡ್ಕೊತಾ ಇದ್ರು. ಆಮೇಲೆ ಒಬ್ಬಟ್ಟು ತಟ್ಬಿಡೋಣ ಫಸ್ಟು, ಇನ್ನೊಂದಷ್ಟು ಜನ ಊಟಕ್ಕೆ ಬರೋದಿದ್ದಾರೆ ಸಂಜೆ ಅಂತ ಅಂದರು. ನನಗಂತೂ ಒಬ್ಬಟ್ಟು ತಟ್ಟಕ್ಕೆ ಹಾಕಿ ನಮ್ಮ ಅಮ್ಮ ಒಬ್ಬಟ್ಟು ತಟ್ಟಿದೆ 1.5 ಸೇರು ಬೇಳೆ ಹೆಚ್ಚು ಕಮ್ಮಿ ನಾನೇ ಅಷ್ಟು ತೊಟ್ಟಿದ್ದೀನಿ ಒಬ್ಬಳೇನೆ ಅಂತ ಅನ್ಬೋದು. ಎಲ್ಲ ಒಬ್ಬಟ್ಟು ತಟ್ಟಿ ಆ ಒಬ್ಬಟ್ಟು ವಾಸನೆಗೆ ಊಟನೇ ಸೇರ್ತಾ ಇರಲಿಲ್ಲ, ಹಂಗಾಗ್ಬಿಡ್ತು. ಬಟ್ ಒಬ್ಬಟ್ಟಂತೂ ಸೂಪರಾಗಿ ಮಾಡಿತ್ತು ನಮ್ಮಮ್ಮ. ಸೊ ತಟ್ಟಿದ್ದೆಲ್ಲ ನಾನೇ. ಒಬ್ಬಟ್ಟು ಮತ್ತು ಬಜ್ಜಿ, ಹಪ್ಳ, ಪುಳಿಯೋಗರೆಗೂ ಜಮ್ಮ ಮಾಡಿಟ್ಟಿತ್ತು, ಅನ್ನ, ಸಾಂಬಾರು, ಮಜ್ಜಿಗೆ ಇದೆಲ್ಲ ನಾನು ಮಾಡಿದೆ. ಪಲ್ಯ ನನ್ನನ್ನೇ ಮಾಡು ಅಂತ, ಅಮ್ಮಂಗೆ ಅಷ್ಟೊಂದೆಲ್ಲ ಬರೋಲ್ಲ ಪಲ್ಯ ಎಲ್ಲ ಮಾಡೋಕ್ಕೆ. ಸೊ ಅದನ್ನೆಲ್ಲ ನಾನು ಮಾಡಿದೆ. ಒಂದು ಕಡೆ ಕೋಸಂಬರಿ ಅಮ್ಮ ಮಾಡ್ತು. ಸೊ ಎಲ್ಲ ಇಬ್ಬರೂ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲನೂ ಮಾಡಿದ್ವಿ. ಸೊ ಒಬ್ಬಟ್ಟು ತೊಟ್ಟಕ್ಕೆ ನನಗೇನು ಬೇಜಾರಿಲ್ಲ, ಎಷ್ಟು ಒಬ್ಬಟ್ಟು ಬೇಕಾದ್ರೂ ತಟ್ಬಿಡ್ತೀನಿ. ಯಾಕೆ ಅಂತ ಅಂದರೆ ನನಗೆ ಒಬ್ಬಟ್ಟು ತಟ್ಟ ಮೆಥಡ್ ತುಂಬ ಈಸಿಯಾಗಿ ಮಾಡ್ತೀನಿ ನಾನು. ಸೊ ಎಲ್ಲರೂ ರೇಜ್ಗೆ ಅಂದರೆ ನನಗೇನು ರೇಜ್ಗೆ ಅಂತ ಅಂದ್ಕೊಳ್ಳೋದೇ ಇಲ್ಲ, ನಾನು ಒಬ್ಬಟ್ಟನ್ನ ಅಷ್ಟು ಚೆನ್ನಾಗಿ ಮಾಡ್ತೀನಿ. ಇಲ್ಲಿ ನೋಡಿ ತೋರಿಸ್ತೀನಿ, ಗೊತ್ತಾಗುತ್ತೆ. ಅಮ್ಮಂಗೆ ಸ್ವಲ್ಪ ಇದು ಕವರೆಲ್ಲ ಹಾಕಿ ತಟ್ಟೋದು ಐಡಿಯಾ ಗೊತ್ತಿಲ್ಲ. ಆಮೇಲೆ ನೆನ್ನೆ ಹೂರಣ ಫುಲ್ಲು ತೆಳುವಾಗ್ಬಿಟ್ಟಿತ್ತಂತೆ ಮಾಡಿದಾಗ. ಸೊ ನಮ್ಮ ಅಮ್ಮಂಗೆ ಒಂದು ಸಲ ನಾನು ಒಂದು ಟಿಪ್ಸ್ ಕೊಟ್ಟಿದ್ದೆ, ಹೂರಣ ತೆಳುವಾದರೆ ಏನು ಮಾಡಬೇಕು ಅಂತ. ಸೊ ನಮ್ಮ ಅಮ್ಮಂಗೆ ಟೆನ್ಷನ್ನೇ ಆಗೋಗ್ಬಿಟ್ಟಿದೆ, ಇಷ್ಟೊಂದು ತೆಳ್ಳಗಾಗ್ಬಿಡ್ತಲ್ಲ ಏನು ಮಾಡೋದು. ತಡಿ ಶ್ವೇತಾ ಹಿಂಗೆ ಹೇಳಿದ್ಲಲ್ಲ, ಹಂಗೆ ಮಾಡಿ ನೋಡೋಣ ಅಂತ ಹಂಗೆ ಮಾಡಿದ್ರಂತೆ. ಕರೆಕ್ಟ್ ಆಯ್ತಂತೆ ಒಬ್ಬಟ್ಟು ಹೂರಣ. ನೋಡಿ ನಾನು ತೊಡ್ತಾ ಇದ್ದೀನಿ ಎಷ್ಟು ನೀಟಾಗಿ. ನಮ್ಮ ಅಮ್ಮ ಹೇಳ್ತಾಯಿದ್ರು. ಸೊ ನಮ್ಮ ಶ್ವೇತ ಹೇಳಿದ್ಲಲ್ಲ, ಹಂಗೆ ಮಾಡಿಬಿಟ್ರೆ ಬೆಸ್ಟು ಒಬ್ಬಟ್ಟು, ಒಂಚೂರು ರಿಸ್ಕೇ ಆಗೋಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಸೊ ಅವಳು ಹೇಳಿದ್ದು ನೆನಪು ಮಾಡ್ಕೊಂಡು ಆ ಟಿಪ್ಸ್ನ ಫಾಲೋ ಮಾಡಿದೆ, ನೀಟಾಗಿ ಬಂದ್ಬಿಡ್ತು ಒಬ್ಬಟ್ಟು ಅಂತ ಹೇಳ್ತಾಯಿದ್ರು ನಮ್ಮಮ್ಮ. ಖುಷಿ ಆಯಿತು. ಸೊ ನೋಡಿ ಹೂರ್ಣ, ಕನಕ ಎಲ್ಲ ನೀಟಾಗಿ, ಏನು ಗೊತ್ತಾ ಒಬ್ಬಟ್ಟು ಮಾಡಬೇಕಾದ್ರೆ ಕನಕ ಮತ್ತು ಹೂರ್ಣ ಒಂದೇ ಹದದಲ್ಲಿರಬೇಕು. ಕನಕನ ನಾವು ತುಂಬ ತೆಳು ಮಾಡ್ಕೊಂಡ್ರೆ ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ. ಏನಾಗುತ್ತೆ ಅಂದರೆ ಸೈಡಲ್ಲೆಲ್ಲ ಕನಕ ಹೋಗಿ ನಿಂತ್ಕೊಳುತ್ತೆ, ಚಕ್ಳ ಥರ ಕಾಣಿಸ್ತಾ ಇರುತ್ತೆ. ನೋಡಿ ಇವಾಗ ಎಷ್ಟು ನೀಟಾಗಿ ತಟ್ಟಿದ್ದೀನಿ, ಎಷ್ಟು ತೆಳು ಬೇಕಾದ್ರೂ ತೊಟ್ಕೋಬೋದು. ಈ ಬಟ್ರ್ ಮಾಡ್ತಾರಲ್ಲ ಒಬ್ಬಟ್ಟು, ಆ ಥರ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಒಂದು ಕವರು, ಸೀರೆ ಕವರ್ಗಳು ಬರುತ್ತೆ ನೋಡಿ, ಆ ಕವರ್ನ ಉಪಯೋಗಿಸಿ ಮೇಲೆ ನಮ್ಮ ಸಾಮಾನ್ಯವಾಗಿ ಅಮ್ಮ ಇದು ತಟ್ಟೋದೆಲ್ಲ ಬಾಳೆ ಎಲೆ ಮೇಲೇ. ಸೊ ಎಲ್ತ್ಗೂ ತುಂಬ ಒಳ್ಳೆಯದಲ್ಲ. ಸೊ ಒಂದು ಸಾರಿ ಕವರ್ನ ಮೇಲೆ ಹಾಕ್ಕೊಂಡು ಹಿಂಗೆ ಎಳೆದು ಬಿಟ್ಟರೆ ನೀಟಾಗಿ ಬಂದ್ಬಿಡುತ್ತೆ, ಯಾವುದೇ ರೇಜ್ಗೆ ಇರೋದಿಲ್ಲ. ಸೊ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಇನ್ನೊಂದು ಏನು ಅಂದರೆ ಹೂರ್ಣ ಕರೆಕ್ಟಾಗಿರಬೇಕು, ಕನಕ ಚೆನ್ನಾಗಿ ನೆಂದಿರಬೇಕು. ಅಮ್ಮ 4 ಗಂಟೆಗೆ ಎದ್ದೆಲ್ಲ ಕಲಸಿಟ್ಬಿಟ್ಟಿದ್ರು. ನಮ್ಮಮ್ಮ ನನ್ನಂಗೆನೆ ಕೆಲಸ ಇದ್ದರೆ ನಮ್ಮಮ್ಮ ಅಂತೂ ನಿದ್ದೆನೇ ಮಾಡಲ್ಲ. ಯಪ್ಪ ಪಾತ್ರೆ ತೊಳಿತಿದ್ರು ನಮ್ಮಮ್ಮ ಅಂತೂ. 1-2 ಪಾತ್ರೆ ಬೀಳಂಗಿಲ್ಲ, ಒಡೋಗಿದೆ ಉಜ್ತಾ ಇರ್ತಾರೆ ಯಾವಾಗಲೂ. ಈವನ್ ಶ್ವೇತಾ ಅವರು ಅದೇ ಹೇಳೋದು, ನಿಮ್ಮ ಅಮ್ಮ ಏನು ಯಾವಾಗಲೂ ಪಾತ್ರೆ ತೊಳಿತಲೇ ಇರ್ತಾರೆ ನಿಮ್ಮಮ್ಮ ಅಂತ ಅಂದೇ ಹೋದ್ರು ಅವರು. ಯಾಕೆಂದರೆ ನಮ್ಮಮ್ಮ ಒಂದು ಪಾತ್ರೆ ಬೀಳಂಗಿಲ್ಲ, ಎತ್ಕೊಡೋಗೋದು, ಉಜ್ಜೋದು, ಅಲ್ಲಿ ದಬಾಕೋದು, ಹಿಂಗೇ ಮಾಡ್ತಾಯಿದ್ರು. ಫೈನಲಿ ಒಬ್ಬಟ್ಟೆಲ್ಲ ಒಂದಷ್ಟು ತೊಟ್ಟಿ ಹಾಕಿದ್ವಿ.
ಸೊ ಹೇಳಬೇಕು ಅಂದರೆ ಹಬ್ಬಕ್ಕೆ ಬಂದವರು ಖಾರದ ಊಟಕ್ಕೆ ಬಂದವರೆಲ್ಲರೂ ಒಂದೊಂದು ಒಬ್ಬಟ್ಟು ತಿನ್ಕೊಂಡು ಹೋಗೋರೆ, ಅಷ್ಟು ಚೆನ್ನಾಗಿ ಮಾಡಿದ್ದೀರ ಒಬ್ಬಟ್ಟು ಅಂತ. ತುಂಬ ಚೆನ್ನಾಗಿ ಎಲ್ಲ ಒಬ್ಬಟ್ಟು ಈಕ್ವಲಾಗಿ ರೌಂಡ್ ಶೇಪಲ್ಲಿ ನೀಟಾಗಿ ತಟ್ಕೊಟ್ಟಿದ್ದೆ. ಅಮ್ಮ ಅಂತೂ ಖುಷಿ ಬಿದ್ದೋದ್ರೆ ಅಷ್ಟು ಚೆನ್ನಾಗಿ ತಟ್ಟಿದ್ದಾಳೆ ಒಬ್ಬಟ್ಟು ಅಂತ. ಸೊ ಮಜ್ಜಿಗೆ ಇನ್ನೊಂದು ಕಡೆ ಒಬ್ಬಟ್ಟು ಬೇಯ್ತಾ ಇದೆ, ಇನ್ನೊಂದು ಕಡೆ ಬಡ 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 ಅಂತ ಬಜ್ಜಿ ಹಪ್ಳ ಎಲ್ಲನೂ ಹಾಕಿಟ್ಬಿಟ್ಟಿದ್ದೀನಿ. ಒಂದು ಕಡೆ ರೈಸು ಮಾಡಿಟ್ಟಿದ್ದೀನಿ, ಒಂದು ಕಡೆ ಸಾಂಬಾರು ಅಮ್ಮ ಮಾಡಿಟ್ಟಿದ್ರು ಕೋಸಂಬರಿನೂ. ಸೊ ಪಲ್ಯ ನೋಡಿ ಕೋಸಂಬರಿ ಅಲ್ಲಿದೆ. ಸೊ ಒಬ್ಬಟ್ಟು ಕೂಡ ರೆಡಿ ಆಗಿದೆ, ಇನ್ನೇನು ಊಟಕ್ಕೆ ಬರಬೇಕು. ಸೊ ಶ್ವೇತಾ ಅವರು ಮಾಡ್ಕೊಂಡು ಹೋದ್ರು ಅಂತ ಹೇಳಿದ್ರು. ಇದು ಇದು ಮಾಮ ಇದು ಏಮಾರ್ ದೊಡ್ಡಪ್ಪ ಒಂದು ಸೊಂಪು ನೋಡಿ ಮರೆ ಕೂತ್ಕೊಂತವನೆ. ಇಲ್ಲಿ ನೋಡಿ ನಮ್ಮ ಶಮ್ಮು ಸೂಜು ಅಂತೂ ಪಾಪನ್ ಬಿಟ್ಟು ಅಲ್ಲಾಡ್ತಾ ಇಲ್ಲ. ಇದನ್ನ ನೋಡಿ, ಇದನ್ನ ಮಗಿ ಮೇಲೆ ಬಿದ್ದಿಕೊಳೋ. ಇವರಿಬ್ಬರು ನಮ್ಮ ತಂಗಿ ಮಕ್ಕಳು, ನಮ್ಮ ಚಿಕ್ಕಪ್ಪನ ಮಕ್ಕಳು ಇಬ್ಬರೂ. ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಸೊ ಈ 2 ಮಕ್ಕಳು ಕಡಬದಲ್ಲಿ ಓದ್ತಾ ಇರೋದು ಎಲೈಟ್ ಸ್ಕೂಲಲ್ಲಿ. ಸೊ ಇದಾಯಿತು. ಇಲ್ಲಿಂದ ಅಮ್ಮ ರಂಗೋಲಿ ಹಾಕು, ಇನ್ನೇನು ಆರತಿ ಪೂಜೆ ಶುರು ಮಾಡಿಬಿಡೋಣ ಅಂತ ಅಂದರು. ಸೊ ನೋಡಿ ಬರೋ ಕೆಲಸವೆಲ್ಲ ನಾನೇ ಮಾಡಬೇಕು, ನಮ್ಮಮ್ಮಂಗೆ ರಂಗೋಲಿ ಹಾಕೋಕೆ ಅಷ್ಟೊಂದು ಬರಲ್ಲ, ಹಾಗಾಗಿ ನಮ್ಮಮ್ಮ ನನಗೆ ಹಾಕು ಅಂತಂದರು. ಸೊ ಆಯಿತು ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು ರಂಗೋಲಿ ಇಟ್ಟು. ಸೊ ಎಲ್ಲ ಈ ರೀತಿಯಾಗಿ ರಂಗೋಲಿ ಹಾಕಿ ರೆಡಿ ಮಾಡಿದೆ. ಗುಡಿಸಿ ನೀರು ಹಾಕಿ ಹೋದ್ರು ನಮ್ಮಮ್ಮ, ನಾನು ರಂಗೋಲಿ ಹಾಕಿದೆ. ರಂಗೋಲಿ ಹಾಕಿದ್ದೆಲ್ಲ ಆಯಿತು. ಸೊ ಇನ್ನೇನು ಪೂಜೆ ಶುರು ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಬನ್ನಿ ಇಲ್ಲಿ ಒಳಗೆ ಹೋಗೋಣ, ತೋರಿಸ್ತೀನಿ ಆರತಿಗೆಲ್ಲ ಹೆಂಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ. ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ, ಯಾಕೆಂದರೆ ನಾವೇನು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾ ಇಲ್ಲ, ಇಲ್ಲೇ ಮಾಡ್ತಾ ಇರೋದು. ಸೊ ದೇವಸ್ಥಾನದಲ್ಲಿ ನಮ್ಮ ಕಡೆಪಾಳ್ಯದಲ್ಲಿ, ಚಿಕ್ಕನಹಳ್ಳಿ ಪಾಳ್ಯ ಕಡೆಪಾಳ್ಯದಲ್ಲಿ ಯಾವ ರೀತಿಯಾಗಿ ಆರತಿಗಳನ್ನ ಅದ್ದೂರಿಯಾಗಿ ಮಾಡಿರ್ತಾರೆ ಅಂತ ಲಾಸ್ಟ್ ಕ್ಲಿಪ್ಪಿಂಗ್ವರೆಗೂ ನೋಡಿ ತೋರಿಸ್ತೀನಿ. ಲಾಸ್ಟ್ವರೆಗೂ ಎಷ್ಟು ಅದ್ದೂರಿಯಾಗಿ ಒಬ್ರಿಗಿಂತ ಒಬ್ಬರು ಕಾಂಪಿಟೇಷನ್ನಲ್ಲಿ ಒಂದು ಏನು ಆರತಿನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸ್ವಲ್ಪನೇ ವಿಡಿಯೋ ನನಗೆ ಸಿಕ್ಕಿದ್ದು. ಸೊ ಇಲ್ಲಿ ಅಮ್ಮ ಸುಮ್ಮನೆ ಸಿಂಪಲಾಗಿ ಮಾಡ್ತಾಯಿದ್ದಾರೆ. ದೇವ್ರ ಮನೆ ಕೂಡ ರೆಡಿ ಮಾಡಿದ್ದಾರೆ. ಇನ್ನು ಹೂಗಳೆಲ್ಲ ಅಣ್ಣನ ಕೈಲಿ ತುಮಕೂರು ಮಾರ್ಕೆಟಲ್ಲಿ ತರಿಸಿದ್ರು. ಸೊ ಅಣ್ಣ ತುಮಕೂರಿಂದ ಬರಬೇಕಾದ್ರೆ ತೊಗೊಂಬಂದಿದ್ರು. ಆರತಿ ಎಲ್ಲ ರೆಡಿ ಆಯಿತು, ಇನ್ನೇನು ಪೂಜೆಗಲ್ವಾ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಅದು ಕೆಲಸ ಹೇಳ್ತಾನೆ ಇರ್ತಾರೆ, ಒಂದು ನಿಮಿಷ ಕೂತ್ಕೊಳಕ್ಕೆ ಬಿಡಲ್ಲ ನನಗೆ. ರೋಹಿತ್ ಪಾಪ ಅಷ್ಟೇ ಕೆಲಸ ಮಾಡಿದ್ದಾನೆ. ರೋಹಿತ್ ಬಂದು ಚಪ್ರಕ್ಕೆಲ್ಲ ಲೈಟೆಲ್ಲ ಬಿಟ್ಟು ತಾತನ ಜೊತೆಯಲ್ಲಿ ಸೊ ಸುಮಾರು ಕೆಲಸ ರೋಹಿತ್ ಮಾಡಿದ್ದಾನೆ ಪಾಪ. ನಾನು ರೋಹಿತ್ ಇರಲಿಲ್ಲ ಅಂದರೆ ನಿಜ ಕೆಲಸ ಆಗ್ತಾ ಇರಲಿಲ್ಲ. ಇನ್ನು ನಮ್ಮ ಅತ್ತಿಗೆ ಬಾಣಂತಿ, ಸೊ ಅವ್ರಿಗೆ ಒಂದು ಕಡೆ ಯಾಕೋ ಪಾಪ ಕಣ್ಣಾದಂಗೆ ಆಗ್ಬಿಟ್ಟು ಕಣ್ಣು ಅವ್ರಿಗೆ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಪಾಪ ಅವ್ರಿಗೆ. ಎದ್ದೊಳಕ್ಕೂ ಆಗ್ತಾಯಿರಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಸೊ ಅವ್ರನ್ನೇನು ನಾನು ಎಲ್ಲೇ ಹೋದರೂ ಅಷ್ಟೇ ಅವ್ರನ್ನ ಕೆಲಸ ಮಾಡಿ ಇವ್ರನ್ನ ಕೆಲಸ ಮಾಡಿ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಸೊ ನಾನು ನನ್ನ ಕೈಲಿ ಏನಾಗುತ್ತೆ ಅದನ್ನೆಲ್ಲ ಮಾಡ್ತೀನಿ. ಪಾಪ ಅವ್ರಿಗೆ ಬೇರೆ ಹುಷಾರಿರಲಿಲ್ಲ, ಬಾಣಂತಿ ಒಂದು ಕಡೆ, ಪಾಪು ಬೇರೆ ಸಣ್ಣದು. ಸೊ ಹಂಗಾಗಿ ನಾನು ಪಾಪ ಅವ್ರನ್ನೇನು ಕರೆಯೋಕ್ಕೆ ಹೋಗಲಿಲ್ಲ. ನನ್ನ ಕೈಲಿ ಏನಾಗುತ್ತೆ ಅದನ್ನೆಲ್ಲ ಮಾಡ್ತಾ ಹೋದೆ ಅಮ್ಮನ ಜೊತೆಯಲ್ಲಿ. ಫೈನಲಿ ಅಮ್ಮ ಆರತಿಗೆ ಈ ರೀತಿಯಾಗಿ ರೆಡಿ ಮಾಡಿದ್ರು. ಆಮೇಲೆ ನಮ್ಮ ಕಡೆ ಒಂದು ಪದ್ಧತಿ ಏನು ಅಂತಂದರೆ ಆರತಿ ಮುಂದೆ ಕೆಲವರು ಕೋಳಿ ಕಟ್ ಮಾಡ್ತಾರೆ. ನಾವು ಮೇಕೆ ತೊಗೊಂಬಂದಿದ್ರಲ್ಲ, ಮೇಕೆ ಕಿವಿನ ಪೂಜೆ ಮಾಡಿಬಿಟ್ಟು ಒಂಚೂರು ಕಟ್ ಮಾಡ್ತಾರೆ. ಸೊ ನಂಗೆ ಅದನ್ನ ನೋಡೋಕ್ಕೆಲ್ಲ ಹಿಂಸೆ. ನಮ್ಮ ಅಮ್ಮಂಗೂ ಅಷ್ಟೇ ಅಲ್ಲಿ ಮೇಕೆ ಕಿವಿ ಕಟ್ ಮಾಡ್ಬೇಕಾದ್ರೆ, ಕಿವಿ ಅಂದರೆ ಕಿವಿ ಕಟ್ ಮಾಡಲ್ಲ, ಒಂಚೂರು ಕಟ್ ಮಾಡ್ತಾರೆ ತುದಿನ. ಸೊ ನನಗೆ ಅದು ನೋಡೋಕ್ಕೆ ಹಿಂಸೆ, ನನಗಾಗಲ್ಲ, ನಮ್ಮ ಅಮ್ಮಂಗೂ ಆಗಲ್ಲ, ಈಚೆಗೆ ಬರಲ್ಲ ನಮ್ಮಮ್ಮ ಎದ್ರುಕೊಂಡು. ನಮ್ಮಮ್ಮ ತುಂಬ ಸೂಕ್ಷ್ಮೆ, ಎದ್ರುಕೊಂಡು ಈಚೆಗೆ ಬಂದಿರಲ್ಲ ನಮ್ಮಮ್ಮ. ಲಾಸ್ಟಲ್ಲಿ ನಮ್ಮಮ್ಮ ಹಿಂಗೆಲ್ಲ ರೆಡಿ ಮಾಡಿದ್ರು. ಇನ್ನು ಆರತಿ ಓದ್ಕೊಳೋ ಸಿಚುವೇಶನ್ ಬಂತು. ಸೊ ಸಮೀಕ್ಷೆನ ಓದ್ಕೊ ಅಂದರೆ ದೊಡ್ಡದನ್ನು ಅವಳು ಓದ್ಕೊಳಕ್ಕೆ ರೆಡಿ ಇಲ್ಲ. ಸುಜಿತ್ ಓದ್ಕೊ ಅಂದ್ರೆ ದೊಡ್ಡದು ಅವಳ ಕೈಲೂ ಆಗಲ್ಲ. ಸಾರಿ ಹಾಕೊಂಬರೋಣ ಅನ್ನೋ ಅಷ್ಟರಲ್ಲಿ ನಮ್ಮಪ್ಪ ಪೂಜೆ ಶುರು ಮಾಡೇ ಬಿಟ್ರು. ಇನ್ನು ದೊಡ್ಡ ಆರತಿ ಒಬ್ಬರು ಓದ್ಕೊಳ್ಳಿಲ್ಲ. ನಾನು ಸಾರಿ ಇನ್ನೇನು ಇವರಿಬ್ಬರೇ ಓದ್ಕೋತಾರೆ, ಇನ್ಯಾಕೆ ಸಾರಿ ಅಂತ ಸುಮ್ಮನಾದ್ವಿ. ಆದರೆ ದೊಡ್ಡದು ಒಬ್ಬರು ಓದ್ಕೊಳ್ಳಿಲ್ಲ. ಸಮೀಕ್ಷೆಗೆ ಅಂಜಿಕೆ ಒಂಥರ, ಅವಳಿಗೆ ಇದೆಲ್ಲ ಮಾಡಿ ಅಭ್ಯಾಸ ಇಲ್ಲ. ಇದನ್ನ ನೋಡಿ ನಮ್ಮ ಪುಟಾಣಿ ನೋಡಿ ಎಷ್ಟು ಮುದ್ದಾಗಿದ್ದಾಳೆ ಅಂದರೆ, ಸಣ್ಣೋಳು ಅಂತೂ ಬಂದವರೆಲ್ಲ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ. ನೀವು ದೃಷ್ಟಿ ಹಾಕ್ಬೇಡಿ ಎಲ್ಲರೂ. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದ್ದಾಳೆ ಲಕ್ಷಣವಾಗಿ. ನನಗೆ ಹೆಣ್ಮಕ್ಳಿಲ್ಲ ನೋಡಿ, ಹಂಗಾಗಿ ನನ್ನ ಅಣ್ಣನ ಮಕ್ಳನ್ನ ಇಬ್ಬರನ್ನ ಕಂಡ್ರು ನಂಗೆ ತುಂಬ ಆಸೆ ಎರಡನ್ನೂ. ಸೊ ಸಣ್ಣದಂತೂ ನನಗೆ ಬಿಟ್ಟು ಬರೋಕ್ಕೆ ಮನಸ್ಸಿರಲ್ಲ, ಅಷ್ಟು ಕ್ಯೂಟಾಗಿ ಅಷ್ಟು ಚೆನ್ನಾಗಿದೆ ಅದು. ಸೊ ಫೈನಲಿ ನನ್ನ ಮೇಲೆ ಒರೆಸಿದ್ರು ನಮ್ಮಪ್ಪ. ನೋಡ್ರಿ ಪೂಜೆಗೆ ಶುರು ಮಾಡಿದ್ರು.
ಊರೊಳಗಡೆ ಎಲ್ಲ ಆರತಿ ಎಲ್ಲ ಮಧ್ಯಾಹ್ನದಿಂದನೇ ಶುರು ಮಾಡಿದ್ದಾರೆ. ಸೊ ಸ್ಯಾರಿ 2 ತೊಗೊಂಬಂದಿದ್ದೆ, ಬಟ್ ಹಾಕೋಕ್ಕಾಗಲಿಲ್ಲ. ಜಾತ್ರೆಗೆ ಹೋವಾಗ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ನಿಮಗೆ ಗೊತ್ತೇ ಇದೆ, ನಾನು ಯಾವಾಗಲೂ ಅಷ್ಟೇ ಸಿಂಪಲ್ಲು, ಸಿಕ್ಕಾಬಟ್ಟೆ ಏನು ರೆಡಿ ಆಗೋಕ್ಕೋಗಲ್ಲ. ಸಿಂಪಲಾಗಿ ರೆಡಿ ಆಗಿದ್ದೆ. ಈಗಲ್ಲ, ಜಾತ್ರೆಗೆ. ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ವಿಡಿಯೋ ಲೆಂತ್ ಆಗಿಬಿಡುತ್ತೆ ಹಂಗಾಗಿ. ಸೊ ಫೈನಲಿ ಆರತಿನ ಈಚೆಗಿಟ್ಟು, ಪಾಪ ನಮ್ಮ ಅತ್ತಿಗೆನೂ ಸೀರೆ ತೊಗೊಂಬಂದಿದ್ದಾರೆ ಹಾಕ್ಕೊಳ್ಳೋಣ ಅಂತ. ಪೂಜೆ ಸ್ಟಾರ್ಟ್ ಮಾಡಿಬಿಟ್ರಲ್ಲ, ಇನ್ನೇನು ಮಾಡೋದು ಅಂತ ಅವರು ಹೋಗಿ ಡ್ರೆಸ್ನ ಹಾಕ್ಕೊಂಬಂದರು ಅರ್ಜೆಂಟಲ್ಲಿ. ಸೊ ನಾನು ಯಾವುದೂ ಚೇಂಜ್ ಮಾಡಲಿಲ್ಲ, ಹಾಗೆ ಬಂದೆ. ಒಬ್ಬಟ್ಟು ತೊಟ್ಟಿ ಸಾಕಾಗಿತ್ತು. ಸೊ ಇವರಿಬ್ಬರೇ ಹೊರ್ತಾರಲ್ವ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನೇ ಪೂಜೆ ಮಾಡ್ತಾರೆ, ನಮ್ಮ ಅಣ್ಣನೂ ನಮ್ಮ ಅಪ್ಪನೂ. ಸೊ ಎಲ್ಲ ಫೈನಲಾಗಿ ಖುಷಿಯಾಗಿ ಆರತಿ ಪೂಜೆನ ಮುಗಿಸಿದ್ವಿ. ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಅಮ್ಮ ಹಂಗಂತ ಇದ್ರು, ರಂಗೋಲಿ ನಮ್ಮ ಶ್ವೇತ ಚೆನ್ನಾಗಿ ಆಗ್ತಾಳೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಂಗೋಲಿ ಅಂತ ಅಂತಿದ್ರು. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನನೇ ಊಟ ಎಲ್ಲ ಮಾಡಿದ್ವಿ. ನೋಡಿ ನಮ್ದಷ್ಟು ಇನ್ನೇ ನಂದ್ರಲ್ಲಿ ಮಾಡ್ಕೊಡು ಪಾಕೆಟು ಒಂದಿಷ್ಟು ಹತ್ರದ ಮಾಡಿ. ಸೊ ನೋಡಿ ಸುಜಿತ್ ನೋಡಿ, ಅಪ್ಪ ನಮಗೆ ಸುಜಿತ್ ಹಿಡ್ದೆ ಸಾಕಾಗಿ ಹೋಗ್ಬಿಡ್ತು. ಅಷ್ಟು ತೀಟೆ ತಿಮ್ಮ. ನಮ್ಮ ಅಣ್ಣ ಬಂದ್ಬಿಟ್ರಂತೂ ನಮ್ಮ ಹುಡುಗನ ಹಿಡಿಯೋಕ್ಕೆ ಆಗಲ್ಲ. ಅದೇನು ಮಾಮ ಅಂದ್ರೆ ಅಷ್ಟು ಉಬ್ಬು, ಅಯ್ಯೋ ದೇವರೇ, ಅಷ್ಟು ಕೀಟ್ಲೆ. ತಾತ ಅಜ್ಜಿ, ಅವನ ಖುಷಿಗೆ ಒಂದಿದೇ ಇಲ್ಲ. ಹಬ್ಬ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸ್ನೇಹಿತರೆ, ಸುಜಿತ್ ಅಳು ನೋಡೋಕ್ಕಾಗ್ತಾ ಇರಲಿಲ್ಲ. ಅಂತ ಹತ್ತಿದ್ದೆ. ಯಾವಾಗ ಕರ್ಕೊಂಡು ಹೋದ್ರು ತಾತ ಅಜ್ಜಿ ಬಿಟ್ಟು ಬರೋಕೆ ಅವ್ನಿಗೆ ಅಳು. ಅದರಲ್ಲೂ ನಮ್ಮ ಅಮ್ಮನ ಜಾಸ್ತಿ ಹಚ್ಕೊಂಬಿಟ್ಟವನು ಸುಜಿತ್ತು. ಸೊ ಗೊತ್ತಿಲ್ಲ ನಮ್ಮ ಅಮ್ಮಂಗೆ ಯಾಕೆ ಇಷ್ಟೊಂದು ಅಟ್ಯಾಚ್ಮೆಂಟು ಅಂತ. ಸೊ ಸಿಕ್ಕಾಬಿಟ್ಟೆ ಅಳ್ತಾನೆ ನಮ್ಮ ಅಮ್ಮನ ಬಿಟ್ಟು ಬರಬೇಕು ಅಂತಂದ್ರೆ. ಮೊದಲಿಂದನೂ ಹಂಗೆ. ಒಂದು ದಿವಸನೂ ಖುಷಿಯಾಗಿ ಬಂದಿದ್ದ ಮಗುನೇ ಅಲ್ಲ ಊರಿಗೆ ಕರ್ಕೊಂಡು ಹೋದರೆ. ಇಲ್ಲೇ ಇರೋಣ. ಸೊ ಶುಕ್ರವಾರ ರಜಾ ಇತ್ತು, ಬಟ್ ಇರ್ಬೋದಿತ್ತು. ಆದರೆ ನಮಗೆ ಶನಿವಾರ ವಾರ ಬಿಡೋದಕ್ಕಾಗೋದೇ ಇಲ್ಲ. ಸೊ ನಾವು ಶುಕ್ರವಾರ ಮಧ್ಯಾಹ್ನದ ಮೇಲೆ ಬಂದ್ಬಿಟ್ವಿ. ಸೊ ಅದನ್ನು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ನಮ್ಮ ಅಮ್ಮರವರು, ನಾವಿರೋದು ತೋಟದಲ್ಲಿ ಅಮ್ಮ ಅವರು. ಸೊ ನಿಮಗೆ ಈ ತೋಟದ್ದು ವೀಡಿಯೋ, ಅಮ್ಮವ್ರ ಮನೆ ವೀಡಿಯೋ, ಇಲ್ಲಿ ವಾತಾವರಣ ತುಂಬ ಜನ ಇಷ್ಟಪಡ್ತೀರಾ. ಸೊ ನಿಮ್ಮೆಲ್ರಿಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನೋಡಿ. ಸೊ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೆ ನನ್ನ ವೀಡಿಯೋಗಳಿಗೋಸ್ಕರ. ಹೌದು, ನಾನು ತುಂಬ ಒಂದು ಸ್ವಲ್ಪ ಹುಷಾರು ತಪ್ಪದಂಗೆ ಆಯಿತು. ಊರಿಂದ ಬಂದು ಕೆಲಸ ಜಾಸ್ತಿ ಆಗಿಬಿಡ್ತು ಮನೆಯಲ್ಲೂ. ಸೊ ಹಾಗಾಗಿ ಸ್ವಲ್ಪ ವೀಡಿಯೋಸ್ನ ನಾನು ಲೇಟಾಗಿ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಜನ ಶ್ವೇತಾ ಹಬ್ಬ ಎಲ್ಲ ಆಯಿತಾ ಅಂತ ಕೇಳ್ತಾಯಿದ್ರಿ. ಹೌದು. ಸೊ ನೋಡಿ ಊರೊಳಗಡೆ ಯಾವ ರೀತಿಯಾಗಿ ಮಾಡಿದ್ದಾರೆ ಆರತಿ ಅಂತ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಒಂದು ವೀಡಿಯೋನಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ನಮಸ್ಕಾರ.